ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 22ನೇ ವಾಕ್ಯ. ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರೂ ಮುಚ್ಚರು, ಮುಚ್ಚಿದರೆ ಯಾರೂ ತೆರೆಯರು. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ದೇವರ ಮಗನಾದ ಯೇಸು ಕ್ರಿಸ್ತನ ಕುರಿತಾದ ಒಂದು ಪ್ರವಾದನಾ ಮಾತುಗಳಾಗಿ ನಾವಿದನ್ನು ನೋಡಬಹುದು. ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರೂ ಮುಚ್ಚರು, ಮುಚ್ಚಿದರೆ ಯಾರೂ ತೆರೆಯರು. ಯೇಸುವಿನ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದನೆಗಳಲ್ಲಿ, ಎಲ್ಲ ಪುಸ್ತಕಗಳಲ್ಲಿಯೂ ಸಹ ನಾವು ಪರಾಮರ್ಶೆಗಳನ್ನು ನೋಡಬಹುದು. ಯೇಸು ಒಂದು ಬಾಗಿಲನ್ನು ತೆರೆದರೆ ಅದನ್ನು ಮುಚ್ಚುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಜೀವಿತದಲ್ಲಿ ಒಂದು ಬಾಗಿಲನ್ನು ಯೇಸು ತೆರೆಯೋದಾದರೆ ಅದನ್ನು ಈ ಲೋಕದಲ್ಲಿ ಯಾರೆಲ್ಲ ಮುಚ್ಚುವುದಕ್ಕೆ ಪ್ರಯತ್ನ ಮಾಡಿದ್ರೂ ಸಹ ಅದು ಆಗುವುದಿಲ್ಲ. ಯಾಕೆ ಗೊತ್ತಾ? ಕಾರಣ ಆತನು ಸರ್ವಶಕ್ತನಾದ ದೇವರು. ನೋಹನನ್ನು ಆ ನಾವೆಯೊಳಗಾಗಿ ದೇವರು ಮುಚ್ಚಿದರು ಅಂತ ಬೈಬಲ್ ಹೇಳುತ್ತೆ. ದೇವರು ಮುಚ್ಚಿದ ನಂತರ ಯಾರೇ ಬಂದು ಬಾಗಿಲು ತಟ್ಟಿದ್ರೂ ಸಹ ನೋಹನಿಗೆ ತೆಗೆಯೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅದು ಓಪನ್ ಇದ್ದಾಗ ಯಾರೂ ಎಂಟ್ರಾಗಲಿಲ್ಲ. ಎಂಟ್ರಾಗುವುದಕ್ಕಾಗಿ ಅನೇಕರನ್ನು ಕರೆದಿದ್ರು ಸಹ ಯಾರೂ ಒಳಗೆ ಬರಲಿಲ್ಲ. ಆದ್ದರಿಂದ ದೇವರದನ್ನು ಕ್ಲೋಸ್ ಮಾಡಿದ್ರು. ಮಾಡಿಸಿದ್ದೆಲ್ಲ ನೋಹ ಆಗಿದ್ರೂ ಸಹ ಅದನ್ನು ಕ್ಲೋಸ್ ಮಾಡುವಂಥ ಪರ್ಮಿಷನ್ ನೋಹನಿಗೆ ದೇವರು ಕೊಡಲಿಲ್ಲ. ಯಾಕೆ? ಕರುಣೆ ಬಂದು ಕಾರ್ಪೆಂಟ್ರೋ ಇನ್ಯಾರೋ ಬಂದು ತಟ್ಟಿದಾಗ ಅವನ ಬಾಗಿಲು ತೆಗಿತಾನೆ. ಆದರೆ ದೇವರದನ್ನು ಮಾಡಿಬಿಟ್ರು, ಕ್ಲೋಸ್ ಮಾಡಿಬಿಟ್ರು. ಈ ಹಗಲಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ದೇವರು ನಿಮ್ಮ ಜೀವಿತದ ಒಂದು ಬಾಗಿಲನ್ನು ಕ್ಲೋಸ್ ಮಾಡಿಬಿಟ್ರೆ, ಆತನು ಅದಕ್ಕೆ ಒಂದು ಮೊಳೆಯನ್ನು ಜಡಿದ್ರೆ ಮತ್ತೆ ಯಾರೂ ಅದನ್ನು ಓಪನ್ ಮಾಡೋಕ್ಕಾಗಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ದೇವರು ಒಂದು ಬಾಗಿಲನ್ನು ಓಪನ್ ಮಾಡಿದ್ರೆ ಶತ್ರು ನಿನಗೆ ವಿರುದ್ಧವಾಗಿ ಅನೇಕ ಬಾಗಿಲುಗಳನ್ನು ಕ್ಲೋಸ್ ಮಾಡಿರ್ಬೋದು, ಅನೇಕ ಬಾಗಿಲುಗಳನ್ನು ಮುಚ್ಚಿ ನಿನ್ನನ್ನು ಮುಂದೆ ಹೋಗದ ಹಾಗೆ ತಡೆಯಾಗಿ ನಿಂತಿರಬಹುದು. ಆದರೆ ನಿರಾಶೆ ಪಡಬೇಡ. ನೀನು ಪ್ರಾರ್ಥನೆ ಮಾಡುವುದಾದರೆ ಶತ್ರು ಮುಚ್ಚಿದ ಬಾಗಿಲುಗಳನ್ನು ತೆರೆಯುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಪೇತ್ರನ ಆ ಕುರಿತಾಗಿ ನಾವು ನೋಡುವಾಗ ಸೆರೆಮನೆಯಲ್ಲಿ ಹಾಕಿ ಅವನು ಸೆರೆಮನೆಯೊಳಗಿದ್ದಾನೆ. ಸೆರೆಮನೆಯಲ್ಲಿ ಎಲ್ಲ ಬಾಗಿಲುಗಳು ಕ್ಲೋಸ್ ಆಗೋಗ್ಬಿಟ್ಟಿದೆ, ಕಬ್ಬಿಣ ಬಾಗಿಲು ಕ್ಲೋಸ್ ಆಗಿಬಿಟ್ಟಿದೆ. ಆದರೆ ದೇವರ ದೂತನಿಳಿದು ಬಂದಾಗ ಮುಚ್ಚಲ್ಪಟ್ಟಂತಹ ಅದು ಮರದ ಬಾಗಿಲಾಗಿರ್ಬೋದು, ಕಬ್ಬಿಣದ ಬಾಗಿಲಾಗಿರ್ಬೋದು, ಸ್ಟೀಲ್ ಬಾಗಿಲಾಗಿರ್ಬೋದು, ಯಾವುದೇ ಆದರೂ ವಾಕ್ಯ ಹೇಳುತ್ತೆ ಅದು ತನ್ನಷ್ಟಕ್ಕೆ ತಾನೇ ಓಪನ್ ಆಯಿತು. ಕಾರಣ ಏನು ಗೊತ್ತಾ? ಶತ್ರು ಮುಚ್ಚಿದಂತಹ ಬಾಗಿಲುಗಳನ್ನು ತೆರೆಯುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ತೆರೆದರೆ ಯಾರು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಈ ಹಗಲ ಸಮಯದಲ್ಲಿ ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಮುಖವನ್ನು ನೋಡೋಣ. ಕರ್ತನೆ, ನೀನು ತೆರೆದರೆ ಅದನ್ನು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಪ್ರಕಟಣೆ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಫಿಲದೆಲ್ಫಿಯಾ ಸಭೆಗೆ ಬರೆಯುವಾಗ ಈ ರೀತಿ ಬರೀತಾರೆ: ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ದೇವರ ಕುರಿತಾಗಿ ಅಲ್ಲಿ ಪರಿಚಯ ಮಾಡ್ತಾ ಇರೋದೇನು? ಯಾರು ಮುಚ್ಚದ ಹಾಗೆ ತೆರೆಯುವವನು, ಯಾರು ತೆರೆಯದ ಹಾಗೆ ಮುಚ್ಚುವವನು ಆದಂತಹ ಕರ್ತನು. ಆ ಕರ್ತನು ಹೇಳ್ತಾ ಇದ್ದಾನೆ ಮುಂದಿನ ವಾಕ್ಯದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ 8ನೇ ವಾಕ್ಯದಲ್ಲಿ, ನೀನು ನನಗೆ ಸೇರಿದವನು ಅಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಈ ಬೆಳಗಿನ ಸಮಯದಲ್ಲಿ ಕರ್ತನು ನಮಗೋಸ್ಕರ ಒಂದು ಬಾಗಿಲನ್ನು ತೆರೆದಿದ್ರೆ ಯಾರೂ ಮುಚ್ಚುವುದಕ್ಕಾಗೋದಿಲ್ಲ. ನಿನ್ನ ಜೀವಿತದಲ್ಲಿ ಇವತ್ತು ಮುಚ್ಚಲ್ಪಟ್ಟಂಥ ಸ್ಥಿತಿಯಲ್ಲಿದ್ದೀಯಾ? ದೇವರೇ, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಯಾರೂ ನನಗೆ ಸಹಾಯ ಮಾಡೋಕ್ಕಿಲ್ಲ. ದೇವರೇ, ಒಬ್ಬೊಬ್ಬರು ಒಂದೊಂದು ಬಾಗಿಲ ಮೂಲಕ ಪ್ರವೇಶ ಮಾಡಬೇಕು ಅಂದರೆ ಅಲ್ಲಿ ಕ್ಲೋಸ್ ಆಗ್ತಾ ಇದೆ. ಮನುಷ್ಯರು ನಮಗೆ ಬಾಗಿಲು ಮುಚ್ಚಿಬಿಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇವರು ನಮಗೋಸ್ಕರ ಬಾಗಿಲು ತೆರೀತಾರೆ ಅಂತ ನಾವು ನಂಬಿರ್ತೀವಿ. ಆದರೆ ಅಲ್ಲಿ ಹೋದಾಗ ಅದು ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ಆದರೆ ನಿರಂತರವಾಗಿ ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಮುಚ್ಚಲ್ಪಟ್ಟ ಬಾಗಿಲು, ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲನ್ನು ದೇವರು ನಿನಗಾಗಿ ತೆರೀತಾನೆ. ಮನುಷ್ಯ ಮುಚ್ಚಿರುವಂಥ ಬಾಗಿಲುಗಳಲ್ಲ, ದೇವರು ತೆರೆದರೆ ಅದನ್ನು ಯಾರು ಮುಚ್ಚೋದಕ್ಕಾಗಲ್ಲ. ಮನುಷ್ಯ ಇವತ್ತು ಬಾಗಿಲನ್ನು ತೆರೀತಾನೆ, ನಾಳೆ ಅವನೇ ಅದನ್ನು ಮುಚ್ತಾನೆ. ಇವತ್ತು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ, ನಾಳೆ ಅವನೇ ನಮಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಾನೆ. ಆದರೆ ವಾಕ್ಯ ಹೇಳುತ್ತೆ, ನೀನು ದೇವರಲ್ಲಿ ನಂಬಿಕೆ ಇಡೋದಾದರೆ, ದೇವರ ಮುಖವನ್ನು ನೋಡು
ನೋಡುವುದಾದರೆ, ದೇವರಲ್ಲಿ ನೀನು ಆಶ್ರಯಿಸುವುದಾದರೆ, ನಿನಗಾಗಿ ದೇವರೊಂದು ಬಾಗಿಲನ್ನು ತೆರೀತಾನೆ. ಆ ಬಾಗಿಲನ್ನು ಮುಚ್ಚುವುದಕ್ಕೆ ಯಾರೂ ಆಗಲ್ಲ. ಅದು ಮನುಷ್ಯ ತೆರೆದಂಥ ಬಾಗಿಲಲ್ಲ, ಅಥವಾ ನಿನ್ನ ಸಂಬಂಧಿಕರು ತೆರೆದ ಬಾಗಿಲಲ್ಲ, ಅದು ದೇವರು ತೆರೆದ ಬಾಗಿಲಾಗಿರೋದ್ರಿಂದ ಆ ಬಾಗಿಲಲ್ಲಿ ನೀನು ಪ್ರವೇಶ ಮಾಡುವಾಗ ನಿನಗಾಗಿ ಅದ್ಭುತಗಳು ಆತನು ಸಿದ್ಧ ಮಾಡಿಟ್ಟಿರ್ತಾನೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನನಗಾಗಿ ಒಂದು ಬಾಗಿಲನ್ನು ತೆರೆಯಪ್ಪ. ದೇವರ ವಾಕ್ಯ ಹೇಳ್ತದೆ, ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನಾನು ನಿನಗಾಗಿ ಒಂದು ಬಾಗಿಲನ್ನು ತೆರೀತೇನೆ. ಈ ಹಗಲ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ ನನಗಾಗಿ ನೀನು ತೆರೆದಿರುವಂಥ ಬಾಗಿಲಿಗಾಗಿ ಸ್ತೋತ್ರ. ಒಂದು ವೇಳೆ ಇವತ್ತು ಕಾಣದೇ ಇರ್ಬೋದು, ಇವತ್ತು ನಮ್ಮ ಮುಂದೆ ಮುಚ್ಚಲ್ಪಟ್ಟ ರೀತಿಯಲ್ಲಿರಬಹುದು. ನನ್ನ ಸಮಯವಾಗುವಾಗ, ನಿನಗಾಗಿ ದೇವರು ಸಿದ್ಧ ಮಾಡಿದ ಸಮಯವಾಗುವಾಗ ಅದು ಆಟೋಮೆಟಿಕ್ ಆಗಿ ಓಪನ್ ಆಗುವಂತಹ ಒಂದು ಬಾಗಿಲಾಗಿದೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ನಂಬಿಕೆಯಿಂದ ನಾನು ನಿನ್ನನ್ನೇ ನೋಡ್ತಾ ಇದ್ದೇನೆ. ನನಗಾಗಿ ಬಾಗಿಲನ್ನು ತೆರೆಯುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ. ನಮಗಾಗಿ ನೀನು ತೆರೆಯುವಂತಹ ಉತ್ತಮವಾದ ಬಾಗಿಲಿಗಾಗಿ ಸ್ತೋತ್ರ. ಅದು ಮನುಷ್ಯನು ತೆರೆಯುವಂತಹ ಬಾಗಿಲ ಬರುವ ರೀತಿಯಲ್ಲ ಸ್ವಾಮಿ, ಉನ್ನತವಾದ ಬಾಗಿಲು ನಮಗಾಗಿ ನೀನು ತೆರೆಯುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.